ಅವನ್ಗೆ ಅವನ ಹೆಂಡತಿನೇ ಮುಖ್ಯ ಆದ್ರೆ ಅವನು ಅವನ ಹೆಂಡತಿ ಮನೇಲೇ ಇರ್ಲಿ. ನಮ್ಗೆ ನಮ್ಮವ್ರು ಮುಖ್ಯ, ನಮ್ಮವ್ರ ಪ್ರಾಣ ಮುಖ್ಯ. ಅಪ್ಪಂದೊಂದು ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿಗೆ ಎಲ್ಲ ಶಿಫ್ಟ್ ಆಗೋಣ ಬನ್ನಿ. ಬೇಡ ಕಣೋ, ಹಾಗೆಲ್ಲ ಮಾತಾಡ್ಬೇಡ ಕಣೋ. ಆ ರೀತಿ ನಾವೇನಾದ್ರೂ ಮಾಡಿದ್ರೆ ಈ ಮನೆ ಒಡೆದೋಗುತ್ತೆ ಕಣೋ. ಅದಕ್ಕೆ ಅಂತ ನಾವು ಜೀವ ಬಿಡಕ್ಕಾಗುತ್ತಾ ಅಜ್ಜಿ? ನಮಗೆ ಎಂತೆಂಥ ಕಷ್ಟಗಳು ಬಂತು, ಎಂತೆಂಥ ಕೆಟ್ಟ ಪರಿಸ್ಥಿತಿ ಬಂತು, ಆಗ್ಲೂ ಈ ಮನೆ ಎರಡಾಗ್ಲಿಲ್ಲ. ದೇವರು ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ನಾವು ಸ್ವಲ್ಪ ತಾಳ್ಮೆಯಿಂದ ಇರೋಣ ಕಣೋ. ಅಜ್ಜಿ, ಇದು ಜೀವನದ ಪ್ರಶ್ನೆ. ಈ ಮನೆ ಆಗ್ಲೇ ಒಂದು ವಂಶದ ಕುಡಿನ ಕಳ್ಕೊಂಡಿದೆ. ಇವಾಗ ಉಳ್ಕೊಂಡಿರೋದು ನಮ್ಮ ಕೃಷ್ಣ ಮಾತ್ರ. ಅದಕ್ಕೆ ಸರಿ ಹೋಗದೆ ಹೋದ್ರೆ ಕೃಷ್ಣನ್ ಉಳಿಸ್ಕೊಳ್ಳೋದು ನಮಗೆ ಕಷ್ಟ ಆಗುತ್ತೆ. ನೀನ್ ಹೇಳ್ತಿರೋದು ನಿಜ ಕಣೋ. ಅವಳು ಬೇರೆ ಯಾರೋ ಆಗಿದ್ರೆ ಅವಳನ್ನ ಕೃಷ್ಣನಿಂದ ದೂರ ಇಡಬಹುದಿತ್ತು. ಆದ್ರೆ ಅವಳು ಅವನ ಎತ್ತ ತಾಯಿ ಕಣೋ. ಅವಳನ್ನ ಹೇಗೋ ಅವನಿಂದ ದೂರ ಇಡಕ್ಕಾಗುತ್ತೆ? ಅಜ್ಜಿ, ಏನಾದ್ರೂ ಮಾಡ್ಲೇಬೇಕಲ್ವಾ ಈಗ? ಸರಿ, ನಾನು ಪುರೋಹಿತರ ಹತ್ರ ಮಾತಾಡ್ತೀನಿ. ಈ ಪೂಜೆನ ಮನೆಯಿಂದ ಹೊರಗಡೆ ಎಲ್ಲಾದ್ರೂ ಮಾಡಕ್ ಹೇಳ್ತೀನಿ. ಆದ್ರೆ ಈ ಪೂಜೆಗೆ ಕಾರಣ ಇರ್ಲೇಬೇಕಲ್ಲ. ಅಜ್ಜಿ, ಅವ್ನ್ ತಲೆ ಮೇಲೆ ನಾಲ್ಕು ಕೊಡ್ದು ಕರ್ಕೊಂಡ್ ಬರ್ತೀನಿ. ನೀನ್ ಅವನ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನೀನ್ ಪುರೋಹಿತರ ಹತ್ರ ಏನು ಅಂತ ವಿಚಾರಿಸು. ತಗೋ ಅಜ್ಜಿ. ಏನೋ ಏನೋ ಇದು? ತೆಗೆದ್ ನೋಡು. ಸ್ಮಶಾನ ಭೈರವಿ, ಪೈಶಾಚಿನಿ ಆವಾಹಯಾಮಿ, ಶತ್ರುಕೂಟ ಸ್ತಂಭಯ ಸ್ತಂಭಯ ಆವಾಹಯಾಮಿ, ಮಾಯಮ್ಮ ಕರ್ಣಪಿಶಾಚಿನಿ ಘೋರ ರೂಪಿಣಿ ಆವಾಹಯಾಮಿ, ಯಕ್ಷಿಣಿ ಕಿಣ್ಣಿನಿ ಆವಾಹಯಾಮಿ, ಖಂಡಶಕ್ತಿ ಸಪ್ತಲೋಕೆ ಸಪ್ತಸಾಗರೆ ದೈತ್ಯಶಕ್ತೆ ವಶಮಾನಾಯ ಸ್ವಾಹಾ. ಅಮ್ಮನವ್ರ ಫೋಟೋ. ಅಮ್ಮ, ಅಮ್ಮನವ್ರ ಫೋಟೋ. ಫೋಟೋ ಹೊಡೆದೋಯ್ತು ಅಂತ ನೀನ್ ಬೇಜಾರು ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ಫ್ರೇಮ್ ಮಾಡಿಸಿದ್ದೀನಿ. ಅಶ್ವಿನ್, ಈ ಫೋಟೋ ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಈಗ ನನಗನ್ನಿಸ್ತಾ ಇದೆ ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ. ಹೌದಜ್ಜಿ, ಎಲ್ಲ ಸರಿ ಹೋಗ್ಲಿ ಅಂತಾನೆ ಇದನ್ನ ತಂದಿರೋದು. ನಮ್ಗೆ ಅದಕ್ಕೆ ನೆಮ್ಮದಿಯಾಗಿದ್ರೆ ಸಾಕಲ್ವಾ? ನೀನು ನಿಮ್ಮ ಅಕ್ಕಿಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ಯಾ, ಆದ್ರೆ ನಮ್ ಕರ್ಣ ಯಾಕೆ ಹೀಗೆ ಮಾಡ್ತಿದ್ದಾನೋ ಗೊತ್ತಾಗ್ತಿಲ್ಲ. ಅಲ್ಲ ಕಣೋ, ಕರ್ಣನ್ಗೆ ಸೇವಂತಿ ಮೇಲೆ ಅಷ್ಟೊಂದು ಪ್ರೀತಿ ಇತ್ತಲ್ಲ, ಆ ಪ್ರೀತಿ ಎಲ್ಲ ಎಲ್ಲೂ ಹೋಯ್ತು? ಅಜ್ಜಿ, ಅವನ ಹೆಸರು ಹೇಳ್ಬೇಡಿ, ನಂಗೆ ತಲೆ ಕೆಡುತ್ತೆ. ಅದೇನೋ ಹೇಳ್ತಾರಲ್ಲ, ಟೈಮ್ ಕೆಟ್ಟಾಗ ಶನಿ ದೇವರು ಹೆಗಲ ಮೇಲೆ ಕೂತ್ಕೊಂಡು ಕಿವಿ ಮುಚ್ಚತಾನಂತೆ. ಹಾಗಾಗಿದೆ ಕಣೋ ಕರ್ಣನ್ ಕತೆ. ಅದು ಸರಿ ಬಿಡಿ, ಅವ್ನು ಮಾಡ್ತಿರೋದು ನಮ್ಮ ಮನೆಗೆ ಶ್ರೇಯಸ್ತಾರಲ್ಲ. ಹೌದು ಕಣ, ಈ ಅಮ್ಮನೇ ನಮ್ಮನ್ನ ಕಾಪಾಡಬೇಕು, ನಮ್ಮನ್ನ ಕಾಪಾಡಬೇಕು.